ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕ್ಯಾಡಿಗಳಿಗೆ ತುಂಬ ಮುಖ್ಯವಾಗಿ ಬೇಕಾಗಿರುವ ಗಾಲ್ಫ್ ರೂಲ್ 2 ಅಂದ್ರೆ ಕೋರ್ಸ್ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ನೋಡಿ, ಒಬ್ಬ ಕ್ಯಾಡಿಯಾಗಿ ನಮ್ಮ ಮೊದಲ ಕೆಲಸ ಅಂದ್ರೆ ನಮ್ಮ ಪ್ಲೇಯರ್ ಸ್ಕೋರನ್ನು ಕಾಪಾಡೋದು. ಅದಕ್ಕೆ ಕೋರ್ಸ್ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿದ್ರೆ ಸುಲಭವಾಗಿ ಪೆನಾಲ್ಟಿಗಳನ್ನು ತಪ್ಪಿಸ್ಬೋದು. ಅದು ಹೇಗೆ ಅಂತೆ ನೋಡೋಣ ಬನ್ನಿ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ಕೋರ್ಸ್ ಮೇಲೆ ಆಟಾಡುವಾಗ ನಮಗೆ ಕಾಣಿಸಿಗುವ ಬೇರೆ ಬೇರೆ ತರಹದ ವಸ್ತುಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬಾ ಸಿಂಪಲ್. ಕೋರ್ಸ್ ಮೇಲೆ ಕಾಣೋ ಪ್ರತಿಯೊಂದು ವಸ್ತುವನ್ನ ನಾವು ಎರಡೇ ಭಾಗಗಳಾಗಿ ವಿಂಗಡಿಸ್ಬೋದು. ಒಂದು, ನಾವು ಸುಲಭವಾಗಿ ಸರಿಸ್ಬೋದಾದ ವಸ್ತುಗಳು. ಇನ್ನೊಂದು, ನಾವು ಸರಿಸೋಕ್ ಆಗದೇ ಇರುವಂಥ ವಸ್ತುಗಳು ಅಷ್ಟೇ. ಮೊದಲನೆಯದು ಲೂಸ್ ಇಂಪೆಡಿಮೆಂಟ್ಸ್, ಅಂದ್ರೆ ಒಣಗಿದ ಎಲೆ, ಸಣ್ಣ ಕಡ್ಡಿ, ಕಲ್ಲು, ಈ ಥರದ ನ್ಯಾಚುರಲ್ ವಸ್ತುಗಳು. ಇವನ್ನ ನಾವು ಯಾವುದೇ ಪೆನಾಲ್ಟಿ ಇಲ್ಲದೆ ಸುಲಭವಾಗಿ ತೆಗೆದುಹಾಕಬಹುದು. ಇನ್ನು ಎರಡನೇದು ಮೂವಬಲ್ ಅಬ್ಸ್ಟ್ರಕ್ಷನ್ಸ್, ಅಂದ್ರೆ ಮನುಷ್ಯರು ಮಾಡಿರೋ ವಸ್ತುಗಳು. ಉದಾಹರಣೆಗೆ ಬಂಕರ್ ರೇಕ್ ಆಗಿರ್ಬೋದು, ನೀರಿನ ಬಾಟ್ಲಿ ಆಗಿರ್ಬೋದು. ಇವುಗಳನ್ನು ಕೂಡ ಪೆನಾಲ್ಟಿ ಇಲ್ಲೇ ಸರಿಸಬಹುದು. ಸರಿ, ಈಗ ಒಂದು ಸ್ಪೆಷಲ್ ಕ್ಯಾಟಗರಿ ಬಗ್ಗೆ ಮಾತಾಡೋಣ. ಅದನ್ನ ಅಬ್ನಾರ್ಮಲ್ ಕೋರ್ಸ್ ಕಂಡೀಷನ್ಸ್ ಅಂತ ಕರೀತಾರೆ. ಅಂದ್ರೆ ಹೆಸರೇ ಹೇಳೋ ಹಾಗೆ ಇವು ಕೋರ್ಸಿನ ಒಂದು ನಾರ್ಮಲ್ ಭಾಗ ಅಲ್ಲ. ಇದರಲ್ಲಿ ಮುಖ್ಯವಾಗಿ 4 ವಿಧಗಳು ಬರುತ್ತೆ. ಮೊದಲನೇದು ಪ್ರಾಣಿಗಳು ಮಾಡಿರೋ ಬಿಲ. ಎರಡನೇದು ಗ್ರೌಂಡ್ ಅಂಡರ್ ರಿಪೇರ್ ಅಥವಾ GUR ಅಂತ ಗುರುತಿಸಿರೋ ಜಾಗ. ಮೂರನೇದು ತಾತ್ಕಾಲಿಕವಾಗಿ ನಿಂತಿರೋ ನೀರು. ಮತ್ತು ಕೊನೆಯದಾಗಿ ನಾವು ಸರಿಸೋಕಾಗದ ಅಡೆತಡೆಗಳು. ಒಬ್ಬ ಕ್ಯಾಡಿಯಾಗಿ ಈ ಎರಡರ ವ್ಯತ್ಯಾಸ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಗಮನ ಇಡಿ. ಸ್ಪ್ರಿಂಕ್ಲರ್ ಹೆಡ್ ಅಥವಾ ಕಾರ್ಟ್ ಪಾತ್ಸ್ ಥರ ಇನ್ಮೂವಬಲ್ ಅಬ್ಸ್ಟ್ರಕ್ಷನ್ ಇದ್ರೆ ಪ್ಲೇಯರ್ಗೆ ಫ್ರೀ ರಿಲೀಫ್ ಸಿಗುವ ಸಾಧ್ಯತೆ ಇರುತ್ತೆ. ಆದ್ರೆ ಕೋರ್ಸ್ನ ಬೌಂಡ್ರಿ ಗುರುತಿಸೋ ಬಿಳಿ ಸ್ಟೇಕ್ ಇದ್ರೆ ಅದನ್ನ ಬೌಂಡ್ರಿ ಆಬ್ಜೆಕ್ಟ್ ಅಂತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಫ್ರೀ ರಿಲೀಫ್ ಸಿಗೋದಿಲ್ಲ. ಇದು ತುಂಬಾ ಕ್ರಿಟಿಕಲ್ ಪಾಯಿಂಟ್. ಹಾಗಿದ್ರೆ ಈ ರಿಲೀಫ್ ಅನ್ನೋ ಪದವನ್ನ ನಾವು ಕೇಳ್ತಾನೆ ಇರ್ತೀವಿ. ಏನಿದು ರಿಲೀಫ್? ಮತ್ತು ಮುಖ್ಯವಾಗಿ ಪ್ಲೇಯರ್ಗೆ ಫ್ರೀ ರಿಲೀಫ್ ಯಾವಾಗ ಸಿಗತ್ತೆ? ಒಬ್ಬ ಕ್ಯಾಡಿಯಾಗಿ ಆಟದ ಮಧ್ಯದಲ್ಲಿ ಈ ಪ್ರಶ್ನೆಗೆ ನಮ್ಮತ್ರ ಪಕ್ಕಾ ಉತ್ತರ ಇರಲೇಬೇಕು. ಇದಕ್ಕೆ ಉತ್ತರ ತುಂಬಾ ಸಿಂಪಲ್. ಅಬ್ನಾರ್ಮಲ್ ಕೋರ್ಸ್ ಕಂಡೀಷನ್ಸ್ ಮತ್ತೆ ಮೂವಬಲ್ ಅಬ್ಸ್ಟ್ರಕ್ಷನ್ಸ್ನಿಂದ ಅಡ್ಡಿ ಆದಾಗ ಮಾತ್ರ ಪ್ಲೇಯರ್ಗೆ ಫ್ರೀ ರಿಲೀಫ್ ಸಿಗುತ್ತೆ. ಅಂದ್ರೆ ಯಾವುದೇ ಪೆನಾಲ್ಟಿ ಸ್ಟ್ರೋಕ್ ಇಲ್ಲದೆ ಬಾಲನ್ನ ಒಂದು ಒಳ್ಳೆ ಜಾಗಕ್ಕೆ ಸರಿಸಬಹುದು. ಇದು ಪ್ಲೇಯರ್ ಸ್ಕೋರ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಫ್ರೀ ರಿಲೀಫ್ ತಗೊಳ್ಳಕ್ಕೆ ಒಂದು ಸರಿಯಾದ ವಿಧಾನ ಇದೆ. ಸ್ಟೆಪ್ 1, ಬಾಲ್ಗೆ, ಸ್ಟ್ಯಾನ್ಸ್ಗೆ ಅಥವಾ ಸ್ವಿಂಗ್ಗೆ ಅಡ್ಡಿಯಾಗ್ತಿದೆ ಅಂತ ಮೊದಲು ನೋಡ್ಬೇಕು. ಸ್ಟೆಪ್ 2, ಪೂರ್ತಿಯಾಗಿ ಅಡ್ಡಿಯಿಂದ ಪಾರಾಗುವ ಹತ್ತಿರದ ಜಾಗ ಯಾವುದು ಅಂತ ಗುರುತಿಸಬೇಕು. ಇದಕ್ಕೆ ನಿಯರೆಸ್ಟ್ ಪಾಯಿಂಟ್ ಆಫ್ ಕಂಪ್ಲೀಟ್ ರಿಲೀಫ್ ಅಂತಾರೆ. ಸ್ಟೆಪ್ 3, ಆ ಜಾಗದಿಂದ ಒಂದು ಕ್ಲಬ್ ಲೆಂತ್ ಅಂತರದ ಒಳಗೆ ಹೋಲ್ಗೆ ಹತ್ತಿರ ಹೋಗದ ಹಾಗೆ ಬಾಲ್ ಡ್ರಾಪ್ ಮಾಡಬೇಕು. ಮುಂದಿನ ವಿಷಯ, ಕೋರ್ಸ್ನಲ್ಲಿರೋ ತುಂಬಾನೇ ಸ್ಟ್ರಿಕ್ಟ್ ರೂಲ್ಸ್ ಇರೋ ಜಾಗಗಳು. ಅವುಗಳನ್ನ ನೋ ಪ್ಲೇ ಝೋನ್ಸ್ ಅಂತ ಕರೀತಾರೆ. ಅಂದ್ರೆ ಆ ಜಾಗದಲ್ಲಿ ಆಡ್ಲೇಬಾರ್ದು ಅಂತ ಅರ್ಥ. ಈ ನೋ ಪ್ಲೇ ಝೋನ್ಗಳನ್ನ ಸಾಮಾನ್ಯವಾಗಿ ಕೆಂಪು ಸ್ಟೇಕ್ಗಳ ಮೇಲೆ ಹಸಿರು ಟಾಪ್ ಹಾಕಿ ಗುರುತಿಸಿರ್ತಾರೆ. ಒಬ್ಬ ಕ್ಯಾಡಿಯಾಗಿ ಇದನ್ನು ನೋಡಿದ ತಕ್ಷಣ ಗುರುತಿಸೋದು ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ರೂಲ್ಸ್ ತುಂಬಾನೇ ಕಠಿಣವಾಗಿರುತ್ತೆ. ಇಲ್ಲಿರೋ ರೂಲ್ ತುಂಬ ಕ್ಲಿಯರ್. ಇದಕ್ಕೆ ಯಾವುದೇ ಎಕ್ಸೆಪ್ಷನ್ ಇಲ್ಲ. ಒಂದು ವೇಳೆ ಬಾಲ್, ಸ್ಟ್ಯಾನ್ಸ್ ಅಥವಾ ಸ್ವಿಂಗ್ಗೆ ನೋ ಪ್ಲೇ ಝೋನ್ ಅಡ್ಡಿ ಮಾಡಿದ್ರೆ ರಿಲೀಫ್ ತಗೊಳ್ಳೋದು ಆಪ್ಷನಲ್ ಅಲ್ಲ, ಅದು ಕಂಪಲ್ಸರಿ. ಅಂದ್ರೆ ಕಡ್ಡಾಯವಾಗಿ ರಿಲೀಫ್ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಪೆನಲ್ಟಿ ಗ್ಯಾರಂಟಿ. ಇದನ್ನ ನಿಮ್ಮ ಪ್ಲೇಯರ್ಗೆ ನೆನಪು ಮಾಡೋದು ನಿಮ್ಮ ಜವಾಬ್ದಾರಿ. ಸರಿ, ಈಗ ರೂಲ್ 2ಗೆ ಸಂಬಂಧಪಟ್ಟ ಹಾಗೆ ಕ್ಯಾಡಿಗಳು ಸಾಮಾನ್ಯವಾಗಿ ಮಾಡೋ ಒಂದು ದೊಡ್ಡ ತಪ್ಪಿನ ಬಗ್ಗೆ ನೋಡೋಣ. ಇದನ್ನ ತಿಳಿದುಕೊಂಡ್ರೆ ನಾವು ಆ ತಪ್ಪು ಮಾಡೋದನ್ನ ತಪ್ಪಿಸಬಹುದು. ಈ ಪರಿಸ್ಥಿತಿಯನ್ನ ಊಹಿಸ್ಕೊಳ್ಳಿ. ಪ್ಲೇಯರ್ ಆಡಿದ ಬಾಲ್ ಒಂದು ಬಿಳಿ ಸ್ಟೇಕ್ ಪಕ್ಕ ಹೋಗಿ ನಿಂತಿದೆ. ನಿಮಗೆ ಗೊತ್ತಿರೋ ಹಾಗೆ ಈ ಬಿಳಿ ಸ್ಟೇಕ್ ಅಂದ್ರೆ ಔಟ್ ಆಫ್ ಬೌಂಡ್ಸ್ ಮಾರ್ಕರ್, ಅಂದ್ರೆ ಕೋರ್ಸ್ನ ಗಡಿ. ಇಂಥ ಟೈಮಲ್ಲಿ ಗೊತ್ತಿಲ್ಲದ ಕ್ಯಾಡಿಗಳು ತಮ್ಮ ಪ್ಲೇಯರ್ಗೆ ಏನೂ ತೊಂದರೆ ಇಲ್ಲ, ಈ ಸ್ಟೇಕ್ ಇರೋದ್ರಿಂದ ನಿಮಗೆ ಫ್ರೀ ರಿಲೀಫ್ ಸಿಗುತ್ತೆ ಅಂತ ಹೇಳ್ಬಿಡ್ತಾರೆ. ಆದರೆ ಇದು ಸಂಪೂರ್ಣವಾಗಿ ತಪ್ಪು. ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಬಿಳಿ ಸ್ಟೇಕ್ಗಳು ಬೌಂಡರಿ ಆಬ್ಜೆಕ್ಟ್ಸ್. ಅವು ಆಟದ ಒಂದು ಚಾಲೆಂಜ್. ಅವುಗಳಿಂದ ಯಾವತ್ತೂ ಯಾವುದೇ ಕಾರಣಕ್ಕೂ ಫ್ರೀ ರಿಲೀಫ್ ಸಿಗೋದಿಲ್ಲ. ಕ್ಯಾಡಿ ರಿಮೈಂಡರ್: ಆಬ್ಜೆಕ್ಟ್ಸ್, ರಿಲೀಫ್ ಮತ್ತು ನೋ ಪ್ಲೇ ಝೋನ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.